ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಒಣಲಸ ಸಾಗರಕ್ಕೆ, ನಮ್ಮ ತಾಲೂಕಿನಲ್ಲಿರುವ ಮಾರಿಕಮ್ಮೆ ಡ್ಯಾಮ್ ನೋಡೋಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಗೀನ ಮಾಡಿಕೊಂಡು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಬೈಕಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ರಂಗಪ್ಪನ ದೇವಸ್ಥಾನ ಹತ್ರ ಬಂದ್ವಿ. ಗಾಡಿನ ಸೈಡಿಗೆ ಪಾರ್ಕಿಂಗ್ ಮಾಡಿ ಹೂವು ಬಾಳೆಹಣ್ಣು ಊದ್ಗಡ್ಡಿ ಕರ್ಪೂರ ತಂದು ಸೀದಾ ರಂಗಪ್ಪನ ದೇವಸ್ಥಾನ ಹತ್ರ ಬಂದು ರಂಗಪ್ಪಗೆ ಮಂಗಳಾರತಿ ಮಾಡಿಸ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಂಡು ತೀರ್ಥ ಪ್ರಸಾದ ತಂದು ಸೈಲೆಂಟ ಸೈಡಿಗೆ ಬಂದ ತಕ್ಷಣ ರಂಗಪ್ಪನ ದೇವಸ್ಥಾನ ಪೂರ್ತಿಯಾಗಿ ವಿಡಿಯೋ ಮಾಡಿಕೊಂಡು ಹಾಗೆ ಅಕ್ಕಪಕ್ಕ ಇರುವ ಜಾಗವನ್ನು ಹಂಗೆ ವಿಡಿಯೋ ಮಾಡಿಕೊಂಡು ನೋಡ್ತಾ ಇದು ಯಾವುದೋ ಒಂದು ಗುಂಪು ಕಾಣಿಸ್ತು. ಇದು ಬೇರೆ ಯಾವುದು ಗುಂಪಲ್ಲ ಫ್ರೆಂಡ್ಸ್, ಇದು ನಮ್ಮ ಮನೆ ಫ್ಯಾಮಿಲಿ. ಅದು ಏನು ಮೀಟಿಂಗ್ ಮಾಡ್ತಿದ್ದಾರಂತನಾ, ನಾನು ದೇವಸ್ಥಾನ ಅಕ್ಕಪಕ್ಕ ವೀಡಿಯೋ ಮಾಡೋ ಗ್ಯಾಪಲ್ಲಿ ಇವರು ಕೆಲವೊಂದು ಫೋಟೋಗಳನ್ನ ತಗೊಂಡಿದ್ರು. ಆ ಫೋಟೋ ಚೆನ್ನಾಗಿ ಅದಾವೋ ಇಲ್ವೋ ಅನ್ನೋದೇ ಇವ್ರು ನಮ್ಮ ಮನೆ ಫ್ಯಾಮಿಲಿ ಫುಲ್ ಡಿಸ್ಕಷನ್. ಆ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ರಂಗಪ್ಪನ ದೇವಸ್ಥಾನ ಹಿಂಭಾಗ ಬಂದೆ. ಈಗ ಈ ವಿಡಿಯೋ ನೋಡ್ತಿರಲ್ಲ ಫ್ರೆಂಡ್ಸ್, ಇದು ರಂಗಪ್ಪನ ದೇವಸ್ಥಾನ ಹಿಂಭಾಗ ವಿಡಿಯೋ ಮಾಡ್ತಾ ಇರೋದು. ಈ ಜಾಗದಲ್ಲಿ ನಿಂತ್ಕೊಂಡು ನೋಡ್ರೆ ಬರೀ ಎಲ್ಲಿ ನೋಡ್ರೆ ಬರೀ ನಿಂಗೆ ಕಣ್ಣಿಗೆ ಬರೀ ನೀರೇ ಕಾಣೋದು ಬಿಟ್ಟರೆ ಬೇರೆ ಏನೂ ಕಾಣೋದು. ನೋಡಿ ಫ್ರೆಂಡ್ಸ್, ಎಲ್ಲಿ ನೋಡ್ರೆ ಬರೀ ನೀರೇ. ಹಿಂದೆ ಮುಂದೆಲ್ಲ ವೀಡಿಯೋ ತಗೊಂಡು ದೇವಸ್ಥಾನ ಹಿಂಭಾಗ ಒಂಚೂರು ವೀಡಿಯೋ ಮಾಡ್ಕೊಂಡು ಸೀದಾ ನಮ್ಮ ಫ್ಯಾಮಿಲಿ ಹತ್ರ ಬಂದೆ. ಅಲ್ಲಿಂದ ಬಂದುಕೊಟ್ಟು ನಾವು ಮಾಡಿದ್ದು ಒಂದೇ ಒಂದು ಡಿಸ್ಕಷನ್ನು, ಎಲ್ಲಿಗೆ ಹೋಗೋಣ ಅಂತ. ನಾವು ಅಲ್ಲಿಂದ ಹೊರಟಿದ್ದು ಸೀದಾ ಮಾರಿಕಮ್ಮೆ ಕೋಡಿ ಬಿದ್ದಿರೋ ಜಾಗಕ್ಕೆ. ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ. ಇದೇ ನೋಡಿ ಫ್ರೆಂಡ್ಸ್, ಕೋಡಿ ಬಿದ್ದು ಮೈದುಂಬ ಹರಿತಿರುವ ಮಾರಿಕಮ್ಮೆ ಡ್ಯಾಮ್. ನೀರು ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ಅಂದರೆ ಮಿನಿಮಮ್ 1 ರಿಂದ 2 ಅಡಿ ನೀರು ಹರಿತಾ ಇದೆ. ಅಷ್ಟು ರಭಸವಾಗಿ ನೀರು ಹರಿತಾ ಇದೆ. ಆದರೆ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂದರೆ ಜನತೆಗೆ, ದಯವಿಟ್ಟು ಫ್ಯಾಮಿಲಿ ಯಾರಾದರೂ ಬಂದರೆ ಸಣ್ಣ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ನೀರು ಹತ್ರ ಕರ್ಕೊಂಡೋಗ್ಬೇಡಿ. ಅಷ್ಟು ರಭಸವಾಗಿ ನೀರೈತೆ. ಅಕಸ್ಮಾತ್ ನೋಡ್ಬೇಕಂದ್ರೆ ದೂರ ಇಟ್ಕೊಂಡು ನೋಡಿ. ಈ ವಿಡಿಯೋ ಮುಗಿಸ್ಕೊಂಡು ಸೀದಾ ನಾವು ಹೊರಟಿತ್ತು ಸೀದಾ ಮಾರಿಕಮ್ಮೆ ಡ್ಯಾಮ್ ಹತ್ರ, ಅಂದರೆ ಮಾರಿಕಮ್ಮೆ ಡ್ಯಾಮ್ ಹೋಗೋ ರೋಡಲ್ಲಿ ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಇದೇನು ನೀರು ಹರಿತಾ ಇದೆ, ಅಲ್ಲಿ ನಾವು ಫಸ್ಟಿಗೆ ನೋಡಿದ್ರೆ ಕೋಡಿ ಬಿದ್ದಿರೋ ಜಾಗ, ಆ ಜಾಗದಿಂದ ಕೋಡಿ ಬಿದ್ದಿರೋ ನೀರು ಹರಿತಿರೋದು ಇಲ್ಲಿ ಇದೇ. ನೋಡಿ ಫ್ರೆಂಡ್ಸ್, ದಯವಿಟ್ಟು ಒಂದು ಸ್ವಲ್ಪ ವೀಡಿಯೋ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಬೇಜಾರಾಗಬೇಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದೇ ನೀರು. ಈ ಸುತ್ತಮುತ್ತ ಏನು ನೋಡ್ತಿದ್ದಾರೆ ಈ ಸೇತುವೆ ಮೇಲೆ, ಇದು ಕೋಡಿ ಬಿದ್ದು ನೀರು ಹರಿತಿರೋ ಜಾಗ. ಇದು ಈಗ ನೋಡ್ತಿದ್ದೀರಾ, ಇದೇನೇನು ನೋಡ್ತಾ ಇದ್ದೀರಾ, ಇದು ಕೋಡಿ ಬಿದ್ದು ನೀರು ಹರಿತಿರುವ ಜಾಗ. ನೋಡಿ ಫ್ರೆಂಡ್ಸ್, ಎಷ್ಟು ರಭಸವಾಗಿ ಹರಿತಿದೆ ನೀರು, ಅಷ್ಟು ರಭಸವಾಗಿ ನೀರಿತಿದೆ. ನೋಡೋಕೆ ಫ್ರೆಂಡ್ಸ್ ಭಾಳ ಅದ್ಭುತವಾಗಿದೆ ಫ್ರೆಂಡ್ಸ್. ಒಂದ್ಸಲ ಅದು ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಪ್ಪ, ಫ್ರೀಯಾಗಿದ್ದರೆ ಬಂದು ನೋಡಿ, ಎಂಜಾಯ್ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ನೀರಿಗೆ ಮಾತ್ರ ಇಳಿಯೋಕೆ ಹೋಗ್ಬೇಡಿ, ಅಷ್ಟೇ ನಾನು ಕೇಳ್ಕೊಳ್ಳೋ ವಿಷಯ. ಹಾಗೆ ವಿಡಿಯೋ ಮಾಡ್ಕೊತ ಸೀದಾ ಕಣಿವೆ ಮಾರಮ್ಮನ ಟೆಂಪಲ್ ಹೆಬ್ಬಾಕ್ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದೇ ಕಣಿವೆ ಮಾರಮ್ಮ ಟೆಂಪಲ್ ಹೆಬ್ಬಾಕ್ಲು. ಈ ಹೆಬ್ಬಾಕ್ಗಳು ಹೋಗ್ತಾಯಿದೆ. ಸುಮಾರು ಮಿನಿಮಮ್ ಒಂದು ಜಾತ್ರೆ ಟೈಮಿಂದ ಬಂತು ಅಂದರೆ ದಸರಾ ಟೈಮಲ್ಲಿ ಇಲ್ಲಿ ಎಷ್ಟು ಜನ ಇರುತ್ತೆ, ಸುಮಾರು ಲಕ್ಷಾಂತರ ಜನ ಸೇರುತ್ತೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದು ನೋಡಿ ಫ್ರೆಂಡ್ಸ್, ಈ ಚಾನಲ್ ನೀರು ಎಲ್ಲಿಂದ ಬರ್ತಿದೆ ಗೊತ್ತಾ? ಮಾರಿಕಮ್ಮೆ ಡ್ಯಾಮ್ ಇಲ್ವಾ, ಆ ಡ್ಯಾಮಲ್ಲಿ ಒಂದು ತೂಬು ಎತ್ತಿರ ಮಾತ್ರ ಈ ನೀರು ಬರ್ತಾಯಿದೆ. ಮೋಸ್ಟ್ಲಿ ನನ್ನ ಲೆಕ್ಕಾಚಾರ 1 ತೂಬು ಎತ್ತಿರ ಇಷ್ಟೊಂದು ಬರೋಲ್ಲ, ಮೋಸ್ಟ್ಲಿ ಒಂದು ಅರ್ಧ ಎತ್ತಿರ್ಬೇಕು. ಹಾಗಾಗಿ ಈ ಕೋರ್ಸ್ಗೆ ನೀರು ಬರ್ತಾಯಿದೆ. ಇನ್ನೂ ಜಾಸ್ತಿ ಬಿಟ್ಟು ಇನ್ನೂ ಜೋರ ಬರೋದು. ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನ ಟೆಂಪಲ್ ಹತ್ರ ಬಂದ್ವಿ ಫ್ರೆಂಡ್ಸ್. ಮಾರಿಕಮ್ಮೆ ಅಂದರೆ ಕಣಿವೆ ಮಾರಮ್ಮನ ಟೆಂಪಲ್ ಇದೆಯಲ್ಲ, ಅಲ್ಲಿ ಹತ್ರ ನೋಡಿದ್ವಿ ನಾವು. ಎದ್ರಿಕಂಟ್ರಿ ನೋಡಿ ಫ್ರೆಂಡ್ಸ್, ಅದೇ ನಿಮ್ಗೆ ಎದ್ರಿಕಂಟ್ರಿ ಅದೇ ಮಾರಿಕಮ್ಮೆ ಡ್ಯಾಮ್. ಅದರ ಸೈಡಾಗಿರೋದು ನೋಡಿ ಫ್ರೆಂಡ್ಸ್, ಅಲ್ಲೇ ಸೈಡಲ್ಲಿದೆ ಕಣಿವೆ ಮಾರಮ್ಮನ ಟೆಂಪಲ್. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ? ಸ್ವಲ್ಪ ವೀಡಿಯೋ ಸ್ವಲ್ಪ ನೋಡಿ ಫ್ರೆಂಡ್ಸ್, ಇದೇ ಕಣಿವೆ ಮಾರಮ್ಮನ ಟೆಂಪಲ್. ಅದೇ ನಮ್ಮ ಫ್ಯಾಮಿಲಿ ಬಂದಲ್ಲೇ ಮುಂದಿನ ಟೆಂಪಲ್ ಹತ್ರ ಜಾಯ್ನ್ ಆಗಿಬಿಟ್ಟಾರೆ. ಅಲ್ಲಿಂದ ಬಂದು ದೇವಸ್ಥಾನ ಹತ್ರ ಬಂದು ವೀಡಿಯೋ ಮಾಡಿಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ದೇವರಿಗೆ ಭಕ್ತಿಯಿಂದ ಕೈ ಮುಕ್ಕೊಂಡು ನೋಡಿ ಫ್ರೆಂಡ್ಸ್, ಇದೇ ಕಣಿವೆ ಮಾರಮ್ಮನ ದೇವಸ್ಥಾನ. ನೋಡಿದ್ರೆ ಫ್ರೆಂಡ್ಸ್, ಅಲ್ಲಿಂದ ಬಂದು ಅಕ್ಕಪಕ್ಕ ವೀಡಿಯೋ ಮಾಡಿದೆ. ಇವತ್ತು ಶನಿವಾರ ಆಗಿರೋದು ಜನ ಜಾಸ್ತಿ ಇರಲ್ಲ, ಮಂಗಳವಾರ ಶುಕ್ರವಾರ ಮಾತ್ರ ಭಯಂಕರ ಜನ ಇರುತ್ತೆ. ಆದರೆ ಏನು ರಶ್ ಏನಿಲ್ಲ. ನೋಡಿ ಫ್ರೆಂಡ್ಸ್, ಹಾಗೆ ಒಂದು ಸ್ವಲ್ಪ ರೆಸ್ಟ್ ತಂದು ಸೀದಾ ನಾವು ಹೊರಟಿತ್ತು ಸೀದಾ ಮಾರಿಕಮ್ಮೆ ಡ್ಯಾಮ್, ಅಂದರೆ ಮಾರಿಕಮ್ಮೆ ಡ್ಯಾಮ್ ಹತ್ರ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಮಾರಿಕಮ್ಮೆ ಡ್ಯಾಮ್ ಹತ್ರ ನೋಡಿ ಫ್ರೆಂಡ್ಸ್, ಅವರೇ ನಮ್ಮ ಮಾರಿಕಮ್ಮೆ ಕಟ್ಟಿಸಿದಂಥ ರಾಜ ರಾಣಿ, ಅದನ್ನ ಅಲ್ಲೇ ನೋಡಿ ಫ್ರೆಂಡ್ಸ್. ಇದೇ ನೋಡಿ, ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಹೇಗಿದೆ ನಮ್ಮ ಮಾರಿಕಮ್ಮೆ ಡ್ಯಾಮ್, ಹೇಗಿದೆ? ಸೂಪರ್ ಅಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ತುಂಬಿ ಎಷ್ಟು ತುಳಿಕಾಡ್ತಿದೆ ಮಾರಿಕಮ್ಮೆ ಡ್ಯಾಮ್. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅಂದರೆ ಸುಮಾರು ಜನ ಇದ್ದರು, ಹಾಗಾಗಿ ಪೊಲೀಸ್ನವ್ರು ಇದ್ದ ಕಾರಣಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಪೊಲೀಸ್ನವ್ರು ಬೈಯೋರು ಜಾಸ್ತಿ. ನೋಡಿ ಫ್ರೆಂಡ್ಸ್, ಇದೆ ಸೇತುವೆ, ಇದ್ರ ಮೇಲೆ ಹೋಗಿ ಯಾರನ್ನೂ ಬಿಡ್ತಾ ಇರಲಿಲ್ಲ ಪೊಲೀಸ್ನವ್ರು, ಯಾಕಂದರೆ ತಿಳಿತಲ್ಲ. ಹಾಗಾಗಿ ಇನ್ನೊಂದು ಆ ಕಡೆ ಬರ್ಬೇಕಾಯ್ತು, ಆ ಕಡೆ ಜಾಸ್ತಿ ಯಾರನ್ನೂ ಬಿಡಲಿಲ್ಲ ಆ ಕಡೆ. ಹಾಗಾಗಿ ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಸೇರಿದೆ.
ಮೇಕ್ ಹೋದ್ರೆ ಇನ್ನೂ ಜಾಸ್ತಿ ತೆಗಿಬೋದಾಗಿತ್ತು. ನೋಡಿ ಫ್ರೆಂಡ್ಸ್ ಹೇಗಿದೆ, ತುಂಬ ಚೆನ್ನಾಗಿ ಅದ್ಭುತವಾಗಿದೆಯಲ್ವ. ನೋಡೋಕ್ಕೆ ಎರಡು ಕಣ್ಣು ಸಾಲ ಆ ಥರ ಇದೆ ನೋಡಿ ಫ್ರೆಂಡ್ಸ್. ಲೈಫಲ್ಲಿ ಒಂದು ಸತಿನಾದರೂ ಫ್ರೆಂಡ್ಸ್ ಫ್ರೀಯಾಗಿದ್ದಾಗ ಒಂದು ಜಾಗ ಸತಿ ಬಂದವರು ಫ್ರೆಂಡ್ಸ್. ಅಷ್ಟು ಅದ್ಭುತವಾಗಿದೆ ಈ ಮಾರಿಕಣಿವೆ ಡ್ಯಾಮ್ ವಿಡಿಯೋ ಕಂಪ್ಲೀಟ್ ಮಾಡ್ಕೊಂಡು ನಾವು ಬಂದಿತ್ತು ಎಲ್ಲಿ ಗೊತ್ತಾ ಫ್ರೆಂಡ್ಸ್, ಅದೇ ಚಾನಲು ಆಗಲೇ ನೀನು ನೋಡಿದ್ರಲ್ಲ ನೀರು ಹರಿತಿರೋದು, ಆ ಚಾನಲ್ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್ ಹಿಂಗೆ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್ ಇದೇ ಚಾನಲ್ಲು. ಇದರಲ್ಲಿ ಅರ್ಧ ಭಾಗದಷ್ಟು ಎತ್ತಿಲ್ಲಂತೆ ಫ್ರೆಂಡ್ಸ್, ಕಾಲು ಭಾಗದಷ್ಟು ಎತ್ತಿರೋದಂತೆ ಈ ಚಾನಲ್. ಆದರೆ ಎಷ್ಟು ರಭಸವಾಗಿ ಹರಿತಿದೆ ನೋಡಿ ಫ್ರೆಂಡ್ಸ್ ನೀರು ನೀವೇ. ಆದರೆ ಎರಡು ತೂಬು ಎತ್ತರೆ ಎಷ್ಟು ಧಾರಾಕಾರವಾಗಿ ನೀರು ಹೊರಗೆ ಹರಿಬೋದು ನೀವೇ ಊಹೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಲ್ಲಿ ಇದೈತಲ್ಲ, ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ನೀರು ಹರಿತಿದೆ ಅಂದರೆ ಅಷ್ಟು ಅದ್ಭುತವಾಗಿ ನೀರು ಹರಿತಿದೆ ಫ್ರೆಂಡ್ಸ್. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ನೀರು ಹರಿತಿದೆ ನೋಡಿ ಫ್ರೆಂಡ್. ಅದೇ ನಿಮ್ಗೆ ಗೊತ್ತಿರ್ಬೇಕು ಫ್ರೆಂಡ್ಸ್, ನಿಮ್ಗೆ ಆಲ್ಮೋಸ್ಟು ನಾವು ಹೇಳೋದೇ ಬೇಡ. ಇಲ್ಲಿ ಚಾನಲ್ ನೋಡ್ತಿದ್ರ ಕಡೆ ಒಂದು ಈ ಝೂಮ್ ಮಾಡಿ ತೋರಿಸ್ತೀನಲ್ಲ, ಇಲ್ಲೊಂದು ಸಾಂಗ್ ನಡೀತಿದೆ ಗೊತ್ತು, ಯಾವ್ದು ಹೇಳಿ ಫ್ರೆಂಡ್ಸ್, ನೀವೇ ಊಹೆ ಮಾಡ್ಕೊಳ್ರಿ ಯಾವ ಸಾಂಗು ಅಂತೇಳಿ, ನಾನು ಹೇಳೋದೇ ಬೇಡ. ನೋಡಿ ಫ್ರೆಂಡ್ಸ್ ಎಷ್ಟು ಧಾರಾಕಾರವಾಗಿ ನೀರು ಹರಿತಿದೆ. ಇನ್ನೂ ಪೂರ್ತಿ ಎತ್ತಿರಿ ಇನ್ನೂ ಎಷ್ಟು ರಭಸವಾಗಿ ನೀರು ಹರಿಯೋದು ಗೊತ್ತಾಗ್ತಿರಲ್ಲ. ಆದರೂ ನೋಡೋಕ್ಕೆ ಸೂಪರಾಗಿದೆ ಫ್ರೆಂಡ್ಸ್. ಪ್ಲೇಸ್ ಮಾತ್ರ ಸೂಪರ್ ಅದ್ಭುತ ಅಲ್ಟಿಮೇಟ್. ಕೊನೆಯದಾಗಿ ಮತ್ತೊಂದು ಸಲ ನೋಡ್ಕೊಂಬಿಡಿ ಫ್ರೆಂಡ್ಸ್, ನಮ್ಮ ಮಾರಿಕಣಿವೆ ಡ್ಯಾಮ್ ನನ್ನ ಯೂಟ್ಯೂಬ್ ಜರ್ನಿನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. RB ಶೇಖರ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕಡಿಮೆ ಮಾರಮ್ಮ ರಂಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ಕಾಪಾಡಲಿ. ಕೊನೆಯದಾಗಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಒಳ್ಳೆಯದಾಗಲಿ.